ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ಭಾಗ್ಯ ಅವರು ಅಡುಗೆ ಮಾಡ್ತಿರ್ತಾರೆ. ಆಗ ಸುನಂದ ಬರ್ತಾರೆ. ಭಾಗ್ಯ, ಕಾಫಿನ ಇಲ್ಲೇ ಮಾಡ್ತಿದ್ದೀನಿ ಕಣೆ, ಒಳಗಡೆ ಗ್ಯಾಸ್ ಯಾಕೆ ಉರಿಸೋದು ಅಂತ ಸುನಂದ ಕೇಳ್ತಾರೆ. ಕಾಫಿ ಮಾಡಿ ಎಲ್ಲರಿಗೂ ಕೊಟ್ಟಾಯ್ತು, ನಿಂದು ಕಿಚನ್ನಲ್ಲೇ ಇದೆ, ಹೋಗಿ ಕುಡಿಯಮ್ಮ ಅಂತ ಹೇಳ್ತಾರೆ ಭಾಗ್ಯ ಅವರು. ಏನು ಕಾಫಿ ಮಾಡಿಬಿಟ್ಟ ಅಷ್ಟು ಬೇಗ ಅಂತ ಸುನಂದ ಕೇಳ್ತಾರೆ. ಹಾಂ ಅಮ್ಮ ಅಂತ ಭಾಗ್ಯ ಹೇಳ್ತಾರೆ. ಸರಿ, ತಿಂಡಿಗೇನಾದರೂ ಹೆಲ್ಪ್ ಮಾಡಲಾ ಅಂತ ಸುನಂದ ಕೇಳ್ತಾರೆ. ಅಮ್ಮ ತಿಂಡಿ ಈಗಾಗಲೇ ಮಾಡಾಯಿತು ಅಂತ ಹೇಳ್ತಾರೆ. ಭಾಗ್ಯ, ಇಷ್ಟು ಬೆಳಗ್ಗೆನೆ ತಿಂಡಿನೂ ಮಾಡಿಬಿಟ್ಟ ಒಬ್ಳೇನೆ, ಅದು ಅಷ್ಟು ಬೇಗ ಅಂತ ಸುನಂದ ಕೇಳ್ತಾರೆ. ಮಕ್ಕಳಿಗೆ ಲೇಟ್ ಆಗಲ್ವಾ, ಅವರು ಸ್ಕೂಲ್ಗೆ ಕಾಲೇಜ್ಗೆ ಓಡಬೇಕಲ್ಲ, ಮುಂಚೆ ಬಾಕ್ಸ್ಗೂ ಹಾಕಿ ಇಟ್ಬಿಟ್ಟಿದ್ದೀನಿ, ಇನ್ನು ಆ ಬಾಕ್ಸ್ನ ಅವ್ರಿಗೆ ಕೊಟ್ಬಿಡು ಅಷ್ಟೇ ಅಂತ ಭಾಗ್ಯ ಹೇಳ್ತಾರೆ. ಸರಿ ಭಾಗ್ಯ, ತರ್ತೀನಿರು ಅಂತ ಸುನಂದ ಹೇಳ್ತಿರ್ತಾರೆ. ಇದ್ಕಿದ್ದಂಗೆ ಪೂಜೆ ಮಾಡ್ದ ಹಾಗೆ ಗಂಟೆ ಶಬ್ದ ಕೇಳಿಸ್ತಿದ್ದ. ಆಗ ಭಾಗ್ಯ ಹಾಗೂ ಸುನಂದ ಅವರು ಶಾಕ್ ಆಗ್ತಾರೆ. ಯಾರು ಪೂಜೆ ಮಾಡ್ತಿರೋದು ಅಂತ ಸುನಂದ ಕೇಳಿದ್ರೆ, ಗೊತ್ತಿಲ್ಲ ಅಮ್ಮ ಅಂತ ಭಾಗ್ಯ ಹೇಳ್ತಾರೆ. ಮನೆ ಒಳಗಡೆ ಹೋಗಿ ನೋಡಿದರೆ ಕುಸುಮ ಅವರು ದೇವರಿಗೆ ಪೂಜೆ ಮಾಡ್ತಿರ್ತಾರೆ. ಅದನ್ನು ನೋಡಿ ಭಾಗ್ಯ ಹಾಗೂ ಸುನಂದಾಗೆ ಶಾಕ್ ಆಗ್ತಾರೆ. ಇಲ್ಲಿ ಕುಸುಮ ಅವರು ಭಾಗ್ಯ ನೋಡಿ ಆರತಿ ಕೊಡೋಕ್ಕೆ ಬರ್ತಾರೆ. ಏನು ನಿತ್ಯಮ್ಮ, ಬೆಳಗ್ಗೆನೆ ಪೂಜೆ ಮಾಡ್ತಿದ್ದೀರಲ್ಲ, ಯಾರಾದರೂ ಹುಟ್ಟಹಬ್ಬನ ಅಥವಾ ಇವತ್ತು ನಿಮ್ಮ ಮದುವೆ ದಿವಸನ ಅಂತ ಸುನಂದ ಕೇಳ್ತಾರೆ. ಮದುವೆನೂ ಇಲ್ಲ, ಹುಟ್ಟಹಬ್ಬನೂ ಇಲ್ಲ, ಆದರೆ ಇವತ್ತು ವಿಶೇಷ ದಿನ ಅಂತೂ ನಿಜ ಅಂತ ಕುಸುಮ ಹೇಳ್ತಾರೆ. ಅತ್ತೆ, ಏನು ವಿಶೇಷ ದಿನ ಅತ್ತೆ, ಏನೋ ಯಾಕೆ ಅಂತ ಭಾಗ್ಯ ಕೇಳ್ತಾರೆ. ಸಮಯ ಬಂದಾಗ ನಿನಗೆ ಗೊತ್ತಾಗುತ್ತೆ ಬಿಡು ಭಾಗ್ಯ ಅಂತ ಕುಸುಮ ಹೇಳ್ತಾರೆ. ಸಮಯ ಬಂದಾಗಲ ಏನತ್ತೆ, ಅದು ಏನು ಹೇಳ್ತಾ ಇದ್ದೀರಿ ಅಂತ ಭಾಗ್ಯ ಕೇಳ್ತಾರೆ. ಅಯ್ಯೋ ರಾಮ, ಸಮಯ ಬಂದಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಕೇಳ್ತೀಯಲ್ಲ. ಸರಿಯಾಗಿ ಹೇಳಬೇಕು ಅಂದರೆ ಇವತ್ತಿಂದ ನಿನ್ನ ಜೀವನದಲ್ಲಿ ಹೊಸ ತಿರುವು ಶುರು ಆಗುತ್ತೆ. ಅಯ್ಯೋ, ನಿಮ್ಮ ಮಾವನವರಿಗೆ ಆರತಿನೇ ಕೊಡಲಿಲ್ಲ ನೋಡು, ಅದು ಏನು ಮರವೋ ಏನೋ ಅಂತ ಹೇಳಿ ಆರತಿ ಕೊಡೋಕ್ಕೆ ಕುಸುಮ ಅವರು ಹೋಗ್ತಾರೆ. ಏನೇ ಭಾಗ್ಯ, ನಿಮ್ಮ ಅತ್ತೆ ಏನೇನೋ ಮಾತಾಡ್ತಿದ್ದಾರಲ್ಲ ಅಂತ ಸುನಂದ ಕೇಳ್ತಾರೆ. ನಮಗೆ ಹೊಸ ಆರ್ಡರ್ ಸಿಗ್ತಿದೆಯಲ್ಲ, ಅದಕ್ಕೆ ಆ ಥರ ಹೇಳಿರಬೇಕು ಅಂತ ಭಾಗ್ಯ ಹೇಳ್ತಾರೆ. ಹಾಗೆ ಆ ಕಡೆ ಆದಿ ತುಂಬ ಟೆನ್ಷನ್ ಮಾಡಿಕೊಂಡು ಭಾಗ್ಯಂಗೆ ಅಂತ ಹೇಳಿ ಲವ್ ಲೆಟರ್ ಬರಿತಾ ಇರ್ತಾರೆ. ಅದೇ ಸಮಯಕ್ಕೆ ಆದಿಗೆ ಫೋನ್ ಬರುತ್ತೆ. ಅದು ಕುಸುಮ ಅವರ ಫೋನ್ ಆಗಿರುತ್ತೆ. ಹಲೋ ಹೇಳಿ ಅಂತ ಆದಿ ಹೇಳ್ತಾರೆ. ಏನು ಫ್ರೆಂಡು, ನಿನ್ನ ಭಾಗ್ಯಂಗೆ ಇದನ್ನೇ ಹೇಳ್ಕೊಳಕ್ಕೆ ಎಲ್ಲ ತಯಾರಿ ನಡೀತಾ ಇದೆಯಾ ಅಂತ ಕುಸುಮ ಕೇಳ್ತಾರೆ. ನೀವು ಕೇಳ್ತೀರಾ ನೋಡಿದರೆ ಎಷ್ಟು ಈಸಿನಪ್ಪ ಕೆಲಸ ಅಂತ ಅನ್ಕೋಬೇಕು. ನನಗಿಲ್ಲಿ ಕೈ ಶಿವರ್ ಆಗ್ತಾ ಇದೆ, ಬೆವರು ಕಿತ್ಕೊಂಡು ಬರ್ತಾ ಇದೆ, ಲೆಟರ್ ಬರೆಯೋಕ್ಕಾಗ್ತಿಲ್ಲ ಕೇಳಿ ಅಂತ ಅದು ಆದಿ ಹೇಳ್ತಾರೆ. ಏನು ಪತ್ರ ಬರಿತಾ ಇದೆಯಾ ಅಂತ ಕುಸುಮ ಅವರು ಹೇಳ್ತಾರೆ. ಹಾಗೆ ಹೌದು ಅಂತ ಆದಿ ಹೇಳ್ತಾರೆ. ಫ್ರೆಂಡ್ಸ್, ಇನ್ನು ಯಾವ ಕಾಲದಲ್ಲಿ ಇದ್ದೀಯಾ, ಈ ಪತ್ರ ಕೊಡೋದು ಅದೆಲ್ಲ ನಮ್ಮ ಯಜಮಾನ್ರ ಕಾಲಕ್ಕೆ ಮುಗಿದೋಯ್ತು. ನೀನು ನೋಡಿದ್ರೆ ಇನ್ನೂ ಅದನ್ನೆಲ್ಲ ಮಾಡ್ತಾ ಇದೆಯಲ್ಲ, ನೀನು ಒಂಥರ ಹೊಸ ಥರ ಏನಾದರೂ ಟ್ರೈ ಮಾಡು ಅಂತ ಹೇಳ್ತಾರೆ. ಈ ಹೀರೋ ಕೆಂಪು ಗುಲಾಬಿ ತಂದು ಪ್ರಪೋಸ್ ಮಾಡ್ತಾರಲ್ಲ, ಆ ಥರ ಏನಾದರೂ ಮಾಡು ಅಂತ ಹೇಳ್ತಾರೆ. ಇಲ್ಲಾಂದರೆ ತಾಂಬೂಲ ಅಲ್ಲಿ ಎಲ್ಲ ಹೂವು ಹಣ್ಣು ಎಲ್ಲ ಹಿಡ್ಕೊಂಡು ಆ ಪ್ರೀತಿನ ಹೇಳ್ಕೊತಾನೆ ನೋಡು, ಆ ಥರ ಬೇಕಾದರೆ ಮಾಡು, ಅದು ಕೂಡ ಚೆನ್ನಾಗಿರುತ್ತೆ ಅಂತ ಒಂಥರ ಹೊಸ ಥರ ಅಂತ ಕುಸುಮ ಹೇಳ್ಕೊತಾ ಇರ್ತಾರೆ. ಅಷ್ಟೊತ್ತಿಗೆ ಅತ್ತೆ ಅಂತ ಹೇಳಿ ಭಾಗ್ಯ ಬರ್ತಾರೆ. ಭಾಗ್ಯನ ವಾಯ್ಸ್ ಕೇಳಿ ಆದಿ ಅಂತೂ ತುಂಬಾ ಟೆನ್ಷನ್ ಆಗ್ತಾರೆ. ಗೆಳತಿ, ಭಾಗ್ಯ ಅವರು ಬಂದುಬಿಟ್ರೆ ಎಲ್ಲನೂ ಕೇಳಿಸ್ಕೊಂಡ್ಬಿಟ್ರ, ನೀವು ಸ್ವಲ್ಪ ನೋಡ್ಕೊಂಡು ಮಾತಾಡಬೇಕಲ್ವಾ, ಯಾಕೆ ಹೇಳ್ತಾ ಈ ಥರ ಮಾಡಿದ್ರಿ ಅಂತ ಹೇಳಿ ಆದಿ ಟೆನ್ಷನ್ ಆಗ್ತಾರೆ. ಮತ್ತು ಯಾರ ಜೊತೆ ಮಾತಾಡ್ತಿದ್ದೀರಾ ಅಂತ ಭಾಗ್ಯ ಕೇಳಿದರೆ ಮಹಿಳಾ ಸಂಘದವರು ಅಂತ ಕುಸುಮ ಅವರು ಟೆನ್ಷನ್ ಆಗ್ತಾರೆ. ಯಾಕತ್ತೆ ಈ ಥರ ಟೆನ್ಷನ್ ಆಗಿದ್ದೀರಾ, ಏನಾದರೂ ಸಮಸ್ಯೆನಾ ಅಂತ ಭಾಗ್ಯ ಕೇಳ್ತಾರೆ. ಇಲ್ಲಪ್ಪ, ಏನೂ ಸಮಸ್ಯೆ ಇಲ್ಲ, ನನಗೆ ಸನ್ಮಾನ ಮಾಡ್ತಾರಂತೆ ಅಂತ ಕುಸುಮ ಹೇಳ್ತಾರೆ. ಸನ್ಮಾನನಾ, ಸರಿ ಅತ್ತೆ ಮಾತಾಡಿ ಅಂತ ಭಾಗ್ಯ ಹೇಳ್ತಾರೆ. ಹಾಗೆ ಒಬ್ಬ ವ್ಯಕ್ತಿ ಬಂದು ಮೇಡಮ್ ಆರ್ಡರ್ ಅಂತ ಹೇಳ್ತಾರೆ. ಭಾಗ್ಯ ದುಡ್ಡು ತಂದು ಆರ್ಡರ್ನ ಇಸ್ಕೋತಾರೆ. ಭಾಗ್ಯ ಅಂತೂ ಆ ಬಾಕ್ಸ್ ಇಸ್ಕೊಂಡು ತುಂಬ ಖುಷಿಯಾಗಿರ್ತಾರೆ. ಏನು ಭಾಗ್ಯ, ಏನಿದು ಅಂತ ಕುಸುಮ ಕೇಳ್ತಾರೆ. ಇದಾ ಅತ್ತೆ, ಇದು ಆದಿ ಅವರಿಗೆ ಸರ್ಪ್ರೈಸ್ ಗಿಫ್ಟು ಅಂತ ಹೇಳಿ ಭಾಗ್ಯ ಖುಷಿಯಿಂದ ಹೋಗ್ತಾ ಇದ್ದರೆ ಕುಸುಮ ಅವರಿಗಂತೂ ಶಾಕ್ ಆಗುತ್ತೆ. ಕೇಳಿಸ್ಕೊಂಡ ಫ್ರೆಂಡು, ಕೇಳಿಸ್ಕೊಂಡ, ನಿಂಗೇನೋ ಸರ್ಪ್ರೈಸ್ ಅಂತ ಇಷ್ಟೆಲ್ಲ ಅವಳು ಆಸಕ್ತಿ ತೋರಿಸ್ತಾ ಇದ್ದಾಳೆ.
ಅಂತ ಹೇಳಿದರೆ ನೀನು ಸುಮ್ಮನಿರೋದಾ? ತಪ್ಪಾಗುತ್ತೆ. ಬೇಕಾದಲ್ಲಿ ನೀನು ನಿನ್ನ ಪ್ರೀತಿನ ಇವತ್ತು ಹೇಳ್ಕೋಬೇಕು ಅಷ್ಟೇ. ಎಲ್ಲಿಗೆ ಬರ್ತೀಯಾ ಅಂತ ಹೇಳು ಅಷ್ಟೇ. ಇವತ್ತು ಮನೆಗೆ ಬರ್ತೀಯೋ ಅಥವಾ ಗೃಹ ಪ್ರವೇಶದ ಮನೆಗೆ ಬರ್ತೀಯೋ ಅಂತ ಕುಸುಮಾಳು ಹೇಳ್ತಾ ಇರ್ತಾಳೆ. ಗೆಳತಿ ಕೇಟರಿಂಗ್ ಜಾಗಕ್ಕೆ ಬರ್ತೀನಿ ಅಂತ ಆದಿ ಹೇಳ್ತಾರೆ. ಓ ಕೇಟರಿಂಗ್ ಜಾಗದಲ್ಲಿ ಹೇಳ್ತೀಯಾ? ಸರಿ ಬೇಗ ಬಾ ಅಂತ ಹೇಳಿ ಇಲ್ಲಿ ಕುಸುಮ ಅವರು ಕಾಲನ್ನ ಕಟ್ ಮಾಡ್ತಾರೆ. ಹಾಗೆ ಇಲ್ಲಿ ಭಾಗ್ಯ ಹಾಗೂ ಕುಸುಮ ಅವರು ಅಡುಗೆ ಮಾಡಬೇಕು ಅಂತ ಹೇಳಿ ಯಾವುದೋ ಗೃಹ ಪ್ರವೇಶಕ್ಕೆ ಬಂದಿರ್ತಾರೆ. ಭಾಗ್ಯ ಆದಿಗೇನಾದರೂ ಕಾಲ್ ಮಾಡಿದ್ದ, ಎಲ್ಲಿದ್ದಾನಂತೆ ಅವನು ಅಂತ ಕುಸುಮ ಕೇಳ್ತಾರೆ. ಇಲ್ಲ ಅತ್ತೆ, ನಾನೇನು ಕಾಲ್ ಮಾಡಿಲ್ಲ ಅಂತ ಭಾಗ್ಯ ಹೇಳ್ತಾರೆ. ಇಲ್ಲ, ಇಷ್ಟೊತ್ತಿಗೆ ಬರಬೇಕಾಯಿತು, ಯಾಕೆ ಬಂದಿಲ್ಲ ಅಂತ ಕುಸುಮ ಹೇಳ್ತಾರೆ. ಅಲ್ಲ ಅತ್ತೆ, ನೀವ್ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊತಿದ್ದೀರಾ? ಬರ್ತಾರೆ ಬಿಡಿ, ನೀರು ಖಾಲಿಯಾಗಿದೆ, ನಾನು ನೀರನ್ನು ತುಂಬಿಸ್ಕೊಂಡು ಬರ್ತೀನಿ. ಭಾಗ್ಯ ಕ್ಯಾನ್ ತಗೊಂಡು ಹೋಗ್ತಿದ್ರೆ ಇಲ್ಲಿ ಒಂದು ಆಟೋ ಎಂಟ್ರಿ ಕೊಡುತ್ತೆ. ಆಟೋ ಒಳಗಡೆ ಆದಿ ಇರ್ತಾರೆ. ಆದಿ ಅಂತೂ ತಾಂಬೂಲ ಸಮೇತ ಬರ್ತಿರೋದು ನೋಡಿ ಕುಸುಮ ಅವರಂತೂ ತುಂಬಾ ಖುಷಿ ಆಗ್ತಾರೆ. ಹಾಗೆ ಇಲ್ಲಿ ಕುಸುಮ ಅವರಂತೂ ಆದಿನ ಕೆಳಗಡೆಯಿಂದ ಮೇಲ್ಗಡೆ ಗಂಟ ನೋಡ್ತಾ ಇರ್ತಾರೆ. ಹಾಗೆ ದೃಷ್ಟಿ ತೆಗಿತಾರೆ. ಏನು ಫ್ರೆಂಡು ಇದು, ಈ ಪಾರ್ಟಿ ಚೆನ್ನಾಗಿ ಕಾಣಿಸ್ತಿದೆಯಲ್ಲ, ನಿನಗೆ ಮದುಮಗನ ಲಕ್ಷಣ ಇದೆ ಹಾಗೆ ಕಾಣಿಸ್ತಾ ಇದೆಯಾ? ಈಗಲೇ ಹೋಗಿ ಭಾಗ್ಯಂಗೆ ನಿನ್ನ ಪ್ರೀತಿನ ಹೇಳ್ಕೊಂಡ್ಬಿಡು ಇವಾಗ ಅವಳು ಅಂತೂ ಕುಸುಮ ಹೇಳ್ತಿರ್ತಾಳೆ. ಅಷ್ಟೊತ್ತಿಗೆ ಇಲ್ಲಿ ಭಾಗ್ಯ ಬರ್ತಾರೆ. ಹಾಗೆ ಇಲ್ಲಿ ಭಾಗ್ಯ ಅಂತೂ ಆದಿ ಲುಕ್ ನೋಡಿ ತುಂಬಾ ಶಾಕ್ ಆಗ್ತಾರೆ. ಇದೇನಿದು ಆದಿ ಅವರೇ, ಇಲ್ಲಿ ನಾವು ಬರೀ ಕೇಟರಿಂಗ್ ಮಾಡೋಕ್ಕೆ ಮಾತ್ರ ಬಂದಿರೋದು, ಅದನ್ನು ಮರ್ತೋಗಿದ್ದೀರಾ? ನೀವಲ್ಲ, ಈ ಥರ ರೆಡಿಯಾಗಿ ಬಂದಿದ್ದೀರಲ್ಲ, ನೀವೇ ಒಳ್ಳೆ ಓನರ್ ಥರ ಕಾಣಿಸ್ತಿದ್ದೀರಲ್ಲ. ಹೌದು, ಇದೇನಿದು ಕೈಯಲ್ಲಿ ಅಂತ ಭಾಗ್ಯ ಕೇಳ್ತಾರೆ. ಅದು ಅಂತ ಹೇಳಿ ಆದಿ ತುಂಬಾ ಟೆನ್ಷನ್ ಆಗ್ತಾರೆ. ಅದೇ ಸಮಯಕ್ಕೆ ಯಾರೋ ಅಜ್ಜಿ ಬರ್ತಾರೆ. ಓ, ತಾಂಬೂಲ ತಟ್ಟೆ ಇಲ್ಲಿದೆಯಾ? ನಾನು ಮನೆಯೆಲ್ಲ ಹುಡ್ಕಾಡ್ತಿದ್ದೀನಿ ಅಂತ ಹೇಳಿ ಇಲ್ಲಿ ಅಜ್ಜಿ ಆದಿ ಕೈಯಿಂದ ತಾಂಬೂಲ ತಗೊಂಡು ಹೋಗ್ತಾ ಇದ್ರೆ ಆದಿ ಅದು ಅಂತ ಇದು ಮಾಡ್ತಾ ಇರ್ತಾನೆ. ಕುಸುಮ ಅವರಂತೂ ತುಂಬಾ ಟೆನ್ಷನ್ ಆಗ್ತಾರೆ. ಅತ್ತೆ, ಏನಾಯಿತು ಅಂತ ಭಾಗ್ಯ ಕೇಳ್ತಾರೆ. ಏನಿಲ್ಲಪ್ಪ, ಏನಿಲ್ಲ, ಫ್ರೆಂಡ್ಸ್ಗೆ ಅದೇನೋ ಕೊಡಬೇಕು ಅಂತ ಹೇಳಿದೆ, ಕೊಡಲೇ ಇಲ್ವಲ್ಲ ಅಂತ ಕುಸುಮ ಅವರು ಕೇಳ್ತಾರೆ. ಶೋ ಮರ್ತೇ ಬಿಟ್ಟಿದ್ದೆ, ಈ ರೀತಿ ತಗೊಂಡು ಬರ್ತೀನಿ. ಭಾಗ್ಯ ಹೋಗಿ ಒಂದು ಬಟ್ಟೆಯಲ್ಲಿ ಕವರಲ್ಲಿ ಹಾಕ್ಕೊಂಡು ತಗೊಂಡು ಬರ್ತಾರೆ. ಅದನ್ನು ಆದಿಗೆ ಭಾಗ್ಯ ಕೊಡ್ತಾರೆ. ಹಾಗೆ ಆ ಶರ್ಟಲ್ಲಿ ಕೈತುತ್ತು ಕಿಚನ್ ಅಂತ ಲೋಗೋ ಇರುತ್ತೆ. ಅದನ್ನು ನೋಡಿ ಆದಿ ಖುಷಿ ಆಗ್ತಾರೆ. ಅವರೇ ಮೊದಲು ನಿಮಗೆ ತೋರಿಸ್ತಾ ಇರೋದು, ನಿಮಗೆ ಅಂತ ಮಾಡಿಸ್ಕೊಂಡು ಬಂದಿರೋ ಟೀ ಶರ್ಟ್ ಇದು, ಹೋಗಿ ಹಾಕೊಂಡು ಬನ್ನಿ ಅಂತ ಭಾಗ್ಯ ಹೇಳ್ತಾರೆ. ತುಂಬ ಚೆನ್ನಾಗಿದೆ ಭಾಗ್ಯ. ಅಲ್ಲ ಭಾಗ್ಯ, ಇದನ್ನೆಲ್ಲ ಯಾಕೆ ಕೊಡೋಕೆ ಹೋದ್ರಿ ಅಂತ ಆದಿ ಕೇಳ್ತಾರೆ. ನೀವೇ ಹೇಳಿದ್ರಲ್ಲ ಬ್ರ್ಯಾಂಡಿಂಗ್ ಅಂತ, ಇದು ಅಂತ ಹೇಳಿ ಅದಕ್ಕೆ ನಮ್ಮ ಕೆಲಸಕ್ಕೋಸ್ಕರ ನಿಮಗೋಸ್ಕರ ಏನಾದರೂ ಸ್ಪೆಷಲ್ ಆಗಿ ಕೊಡಬೇಕು ಅಂತ ಅದನ್ನು ಮಾಡಿಸ್ಕೊಂಡೆ. ಅದಕ್ಕೆ ನಿಮಗೆ ಬೇಜಾರು ಮುಜುಗರ ಏನೂ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತ ಭಾಗ್ಯ ಹೇಳ್ತಾರೆ. ಬೇಜಾರು ಯಾಕೆ? ಇನ್ಫ್ಯಾಕ್ಟ್ ನನಗಂತೂ ತುಂಬಾ ಖುಷಿಯಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾರೆ. ಸರಿ, ಹೋಗಿ ಹಾಕಿಕೊಂಡು ಬನ್ನಿ ಬಟ್ಟೆನ ಅಂತ ಹೇಳಿ ಭಾಗ್ಯ ಇದೇ ಹೋಗಿ ಏನೋ ಕೆಲಸ ಮಾಡ್ತಿರ್ತಾರೆ. ಆಗ ಕುಸುಮ ಅವರು ಹೇಳ್ತಾರೆ, ಭಾಗ್ಯ ಪ್ರೀತಿಯಿಂದ ತಂದು ಕೊಟ್ಟಿದ್ದಾಳೆ ಫ್ರೆಂಡ್, ಹೋಗಿ ಹಾಕೊಂಡು ಬಾ, ಇಲ್ಲ ಅಂದರೆ ಬೇಜಾರಾಗ್ತಾಳೆ. ಅದು ಕುಸುಮ ಅವರು ಹೇಳ್ತಾರೆ. ಸರಿ ಗೆಳತಿ ಅಂತ ಹೇಳಿ ಆದಿ ಹೋಗ್ತಾರೆ. ಹಾಗೆ ಇಲ್ಲಿ ಹೋಗ್ತಿರೋ ಆದಿನ ಕುಸುಮ ಅವರು ಮತ್ತೆ ಕರೆದ್ರು ದೃಷ್ಟಿ ತೆಗಿತಾರೆ. ಆದಿ ಹೋಗ್ತಾರೆ. ಹಾಗೆ ಇಲ್ಲಿ ಆದಿ ಶರ್ಟ್ ಹಾಕ್ಕೊಂಡು ಬರ್ತಾರೆ. ಅದೇ ಸಮಯಕ್ಕೆ ಅಜಿತ್ ತಾತ ಬರ್ತಾರೆ. ನೋಡಮ್ಮ, ಕಷ್ಟಪಟ್ಟು ಒಂದು ಮನೆ ಕಟ್ಟಿಸಿದ್ದೀವಿ, ಇವತ್ತು ಬಂದವರ ಮನೆ ನೋಡಿ ತೃಪ್ತಿ ಪಡ್ತಾರೋ ಏನೋ ಗೊತ್ತಿಲ್ಲ, ಆದರೆ ನೀವು ಮಾಡೋ ಅಡುಗೆ ತಿಂದು ತೃಪ್ತಿ ಪಡ್ತಾರೆ. ಅದಕ್ಕೆ ಅದನ್ನು ಚೆನ್ನಾಗಿ ನಡ್ಸ್ಕೊಡಮ್ಮ ಅಂತ ತಾತ ಹೇಳ್ತಾರೆ. ಎಲ್ಲನೂ ಚೆನ್ನಾಗಿರಬೇಕು ಅಂತ ಅಜ್ಜಿ ಹೇಳ್ತಾರೆ. ಸರಿ, ನಮ್ಮ ಕೈಯಲ್ಲಿ ಆಗೋ ಪ್ರಯತ್ನ ನಾವು ಖಂಡಿತವಾಗ್ಲೂ ಮಾಡ್ತೀವಿ ಅಂತ ಭಾಗ್ಯ ಹೇಳ್ತಾರೆ. ಆಗಲ್ಲ, ನಮಗೆ ಗೊತ್ತು ನೀವು ಚೆನ್ನಾಗಿ ಮಾಡ್ತೀರಾ ಅಂತ, ಆದರೂ ಸಂಪ್ರದಾಯಕ್ಕೆ ಒಂದು ಮಾತು ಹೇಳ್ತಿದ್ದೀವಿ, ಬೇಜಾರು ಮಾಡ್ಕೊ. ಅಜ್ಜಿ ತಾತ ಯಾರನ್ನ ಹುಡುಕ್ತಾ ಇರ್ತಾರೆ. ಬಾರಪ್ಪ ಇಲ್ಲಿ ಅಂತ ಅಜ್ಜಿ ಹೇಳ್ತಾರೆ. ಹಾಗೆ ಇಲ್ಲಿ ಕ್ಯಾಮ್ರಾಮ್ಯಾನ್ ಅಂತ ಹೇಳಿ ಬರ್ತಾರೆ. ಇವ್ರ ಜೊತೆ ಒಂದು ಫೋಟೋ ತೆಗಿ ಅಂತ ಹೇಳ್ತಿದ್ದಂಗೆ ಕುಸುಮ ಅವರಿಗಂತೂ ತುಂಬಾ ಖುಷಿಯಾಗುತ್ತೆ. ನಮ್ಮ ಜೊತೆ ಫೋಟೋನ? ಯಾಕಮ್ಮ ಅಂತ ಭಾಗ್ಯ ಕೇಳ್ತಾರೆ. ನಾನು ತುಂಬ ಫಂಕ್ಷನ್ನ ನೋಡಿದ್ದೀನಿ ಅಮ್ಮ, ಎಲ್ಲರ ಜೊತೆನೂ ಫೋಟೋ ತಗೋತಾರೆ, ಆದರೆ ಅಡುಗೆಯವ್ರ ಜೊತೆ ಯಾರೂ ಫೋಟೋ ತಗೊಳ್ಳೋದಿಲ್ಲ. ಫಂಕ್ಷನ್ಗೆ ಬಂದವರು ತೃಪ್ತಿಯಾಗೋದಕ್ಕೆ ಕಾರಣ ಅಡುಗೆ ಮಾಡೋರೆ ಅಲ್ವಾ, ಅದಕ್ಕೆ ನಿಮ್ಮ ಜೊತೆ ಫೋಟೋ ತಗೊಳ್ಳೋಣ ಅಂತ. ತೆಗಿಯಪ್ಪ ಅಂತ ಹೇಳ್ತಾರೆ ಅಜ್ಜಿ. ಹಾಗೆ ಇಲ್ಲಿ ಅಜ್ಜಿ ಬಾಗಿನ ಜೊತೆ ಫೋಟೋ ತೆಗೆಸ್ಕೋತಾರೆ. ಅಜ್ಜಿ ತಾತ ಸ್ವಲ್ಪ ದೂರ ನಿಂತಿರ್ತಾರೆ. ಫ್ರೆಂಡ್ಸ್ ನೀನು ಬಾ ಅಂತ ಹೇಳಿ
ಕುಸುಮ ಅವರು ಆದಿನ ಭಾಗ್ಯನ ಪಕ್ಕ ನಿಲ್ಲೋಕೆ ಹೇಳ್ತಾರೆ. ಕ್ಯಾಮ್ರಾಮನ್ ಫೋಟೋನ ತೆಗಿತಾರೆ. ಹಾಗೆ ಭಾಗ್ಯ ನೋಡಿ, ಮೇಡಮ್ ಮೊನ್ನೆ ತಾನೇ ನೀವು ರೀಲ್ಸ್ ಮಾಡಿ ಫೇಮಸ್ ಆದವರಲ್ವಾ ಅಂತ ಕ್ಯಾಮ್ರಾಮ್ಯಾನು ಹೇಳ್ತಿದ್ರೆ ಆದಿ ಭಾಗ್ಯ ಖುಷಿ ಆಗ್ತಾರೆ. ಹಾಗೆ ನೀವಿಬ್ರು ನಿಂತ್ಕೋತೀರಾ, ಫೋಟೋ ತೆಗಿತೀನಿ ಅಂತ ಕ್ಯಾಮ್ರಾಮನ್ ಆದಿ ಹಾಗೂ ಭಾಗ್ಯಂಗೆ ಹೇಳ್ತಿದ್ರೆ, ಅಯ್ಯೋ ನಮ್ದು ಯಾಕೆ, ಬೇಡ ಬೇಡ ಅಂತ ಆದಿ ಹೇಳ್ತಾರೆ. ಪ್ಲೀಸ್ ಸರ್ ಒಂದು ಫೋಟೋ ಅಂತ ಕ್ಯಾಮ್ರಾಮ್ಯಾನ್ ಹೇಳ್ತಾರೆ. ಬೇಡ ಅಂತ ಹೇಳ್ತಿದೀಯಲ್ಲ ನಿಂತ್ಕೋ ಅಂತ ಕುಸುಮ ಹೇಳ್ತಾರೆ. ಹಾಗೆ ಇಲ್ಲಿ ಆದಿ ಭಾಗ್ಯಂದು ಒಂದು ಫೋಟೋ ಕ್ಯಾಮ್ರಾಮ್ಯಾನ್ ತೆಗಿತಾರೆ. ನಿಮ್ಮ ಜೊತೆ ಒಂದು ಸೆಲ್ಫಿ ತಗೋಬೋದಾ ಅಂತ ಕ್ಯಾಮ್ರಾಮನ್ ಕೇಳ್ತಾರೆ. ಅಯ್ಯೋ ಪ್ಲೀಸ್ ಪ್ಲೀಸ್ ಅಂತ ಯಾಕಪ್ಪ ಹೇಳ್ತೀಯ, ತಗೋ ಅಂತ ಕುಸುಮ ಅವರು ಕ್ಯಾಮ್ರಾಮ್ಯಾನ್ಗೆ ಹೇಳ್ತಾರೆ. ಅಜ್ಜಿ ತಾತ ವಯಸ್ಸಾಗಿರೋದ್ರಿಂದ ಭಾಗ್ಯ ಅವರನ್ನ ಮನೆ ಒಳಗಡೆ ಬಿಟ್ಟು ಬರೋಕೆ ಅಂತ ಹೋಗ್ತಾರೆ. ಕ್ಯಾಮ್ರಾಮ್ಯಾನ್ ಇದ್ದವರು, ಸರ್ ಸೆಲ್ಫಿ ಅಂತೂ ತುಂಬ ಚೆನ್ನಾಗಿದೆ,